ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಗೌತಮ ಕ್ಷೇತ್ರವೆಂದೇ ಖ್ಯಾತ ಪಡೆದಿರುವ ಈ ಬೆಟ್ಟದಾಸನಪುರ ಗ್ರಾಮದ ಗ್ರಾಮ ದೇವಸ್ಥಾನಗಳಲ್ಲಿ ಒಂದಾದಂಥ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಭ್ರತೆಯಿಂದ ಈ ಕ್ಷೇತ್ರಕ್ಕೆ ಬಂದಾಗ ನಮ್ಮನ್ನು ಶುಭೋದಯಗಳೊಂದಿಗೆ ಆಹ್ವಾನಿಸಿದ್ದು ಕಾಕರಾಜ ಶ್ರೀ ಶನೈಶ್ಚರಾಯ ಸ್ವಾಮಿಯ ವಾಹನವೆಂದೇ ಖ್ಯಾತಿವೆತ್ತ ಶ್ರೀ ಕಾಗೇಸ್ವಾಮಿ. ಎಲ್ಲರಿಗೂ ಈ ದಿನ ಈ 37ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಶುಭೋದಯಗಳನ್ನು ಹೇಳುತ್ತಾ ಸರ್ವರಿಗೂ ಶುಭವಾಗಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಈ 37ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಒಂದು ಐತಿಹಾಸಿಕ ವಿಚಾರವನ್ನು ತಮ್ಮಲ್ಲಿ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ನಾವು ಈ ಕ್ಷೇತ್ರಕ್ಕೆ ಪೂಜೆಗೆಂದು, ವಾಯು ವಿಹಾರಕ್ಕೆಂದು, ಮಾನಸಿಕ ನೆಮ್ಮದಿಗೆಂದು ಈ ಕ್ಷೇತ್ರಕ್ಕೆ ಬಂದಾಗಲೆಲ್ಲ ಇಲ್ಲಿ ಒಂದು ಬೃಹದಾಕಾರದ ವಿದ್ಯುತ್ ಕಂಬ ಇತ್ತು. ಆ ಕಂಬ ಮೇಲೆ ಕುಳಿತು ಒಂದು ಕಾಕರಾಜ ಕಾಗೇಸ್ವಾಮಿಯು ಯಾವಾಗಲೂ ಯಾವುದೋ ಒಂದು ಸಂದೇಶವನ್ನು ನೀಡುವಂತೆ, ಯಾವುದೋ ಒಂದು ಐತಿಹಾಸಿಕ ವಿಚಾರವನ್ನು ತಿಳಿಸುವಂತೆ ಅಥವಾ ಭವಿಷ್ಯದ ಈ ಕ್ಷೇತ್ರದ ಐತಿಹ್ಯವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಂತೆ ಯಾವುದೋ ವಿಚಾರವನ್ನು ಈ ಕ್ಷೇತ್ರದ ಒಂದು ಐತಿಹಾಸಿಕತೆಯನ್ನು ತಮಗೆ ತಿಳಿಯಪಡಿಸಬೇಕಂತೆ ಯಾವ ರೀತಿ ಎಂದು ಊಹಿಸಲು ಅಸಾಧ್ಯ. ಕಾಗೇಸ್ವಾಮಿಯು ಈ ಕ್ಷೇತ್ರಕ್ಕೆ ಅನಾದಿ ಕಾಲದಿಂದಲೂ ಬರುತ್ತಿರುವ ಗ್ರಾಮಸ್ಥರಿಗೆ ಹಾಗೂ ಭಕ್ತಾದಿಗಳಿಗೆ ಇಲ್ಲಿ ಇದ್ದಂತಹ ಬೃಹದಾಕಾರದ ವಿದ್ಯುತ್ ಕಂಬದ ಬಗ್ಗೆ ತಿಳಿದಿರುತ್ತದೆ. ನಾವು ಬಂದಾಗಲೆಲ್ಲ ಕಾಗೇಸ್ವಾಮಿಯು ಈ ಬೃಹದಾಕಾರದ ವಿದ್ಯುತ್ ಕಂಬದ ಮೇಲೆ ಕುಳಿತು ಏಕಾಂಗಿಯಾಗಿ ಕೂಗುತ್ತಾ ಯಾವುದೋ ಒಂದು ಸಂದೇಶವನ್ನು ಅಥವಾ ತಾನು ಕಂಡ ಅಂತಹ ಈ ಕ್ಷೇತ್ರದ ಅಚ್ಚರಿಯನ್ನು ತಿಳಿಯಪಡಿಸಬೇಕು, ಈ ಕ್ಷೇತ್ರದ ಮಹಿಮೆಯನ್ನು ಸಾರಬೇಕು. ಯಾವ ರೀತಿ ಎಂದು ಊಹಿಸಲು ಅಸಾಧ್ಯ. ಈ ಕ್ಷೇತ್ರದಲ್ಲಿ ಇದೇ ಸ್ಥಳದಲ್ಲಿಯೇ ಒಂದು ಎಲೆಕ್ಟ್ರಿಕಲ್ ಬೃಹದಾಕಾರದ ವಿದ್ಯುತ್ ಕಂಬ ಇತ್ತು. ಅದು ಪ್ರಸ್ತುತ ನೂತನವಾಗಿ ಅಳವಡಿಸಲಾದ ವಿದ್ಯುತ್ ಕಂಬದ ರೀತಿಯಲ್ಲಿ ದೈವಾನುಗ್ರಹದ ಇಚ್ಛೆಯೋ ಅಥವಾ ಒಂದು ದೈವ ಸಂಕಲ್ಪವೋ ಎಲೆಕ್ಟ್ರಿಕಲ್ ಕಂಬವು ಮುಂಭಾಗಕ್ಕೆ ಸ್ಥಳಾಂತರಗೊಂಡಿದೆ. ಪ್ರಸ್ತುತ ನಾವು ಬಂದಾಗಲೆಲ್ಲ ನಾನು ತಮಗೆ ತಿಳಿಸಿದಂತೆ ಕಾಕರಾಜ ಸ್ವಾಮಿಯು ವಿಶೇಷವಾಗಿ ಕೂಗಿಕೊಳ್ಳುತ್ತಾ ತಾನು ಕಂಡಂತಹ ಕೆಲವೊಂದು ಅಚ್ಚರಿಯ ವಿಚಾರಗಳನ್ನು ತಿಳಿಯಪಡಿಸಲು ಅಥವಾ ಭವಿಷ್ಯದ ಈ ಕ್ಷೇತ್ರದ ಹಿರಿಮೆ ಗರಿಮೆಯನ್ನು ಸಾರಲು ಮುನ್ಸೂಚನೆ ನೀಡುತ್ತೆಂದು ಭಾವಿಸುತ್ತೇನೆ. ಅದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರಿಗೇ ತಿಳಿದಿರುತ್ತದೆ. ಕಾಕರಾಜ ಕಾಗೇಸ್ವಾಮಿ ಏಕೆ ನಾವು ಬಂದಾಗಲೆಲ್ಲ ಯಾವುದೋ ಒಂದು ಸಂದೇಶವನ್ನು ನೀಡುವ ಸದುದ್ದೇಶದಿಂದ ಅಥವಾ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರದಲ್ಲಿ ಸಂಚರಿಸಿ, ಕ್ಷೇತ್ರವನ್ನು ವಿಸ್ತಾರಗೊಳಿಸಿ
ಭವಿಷ್ಯದ ತಲೆಮಾರಿಗೆ ಧರ್ಮದ ಉಳಿವಿಗಾಗಿ ಈ ಕ್ಷೇತ್ರವನ್ನು ವಿಸ್ತರಿಸಿ ನಾನಿದ್ದೇನೆ, ಅಮ್ಮನವರ ಆಶೀರ್ವಾದವಿದೆ ಎಂಬ ಸಂದೇಶವನ್ನು ನೀಡುತ್ತಿತ್ತೆಂದು ಭಾವಿಸುತ್ತಾ ಸೂರ್ಯ ಉದಯವಾಗುತ್ತಿದೆ. ಸೂರ್ಯದೇವ ಮತ್ತು ಭೂಮಿ ತಾಯಿಗೆ ನಮಸ್ಕರಿಸುತ್ತಾ ಅಂದು ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದ ವಿಶಾಲವಾದ ಜಾಗವನ್ನು ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸಿ ಅಭಿವೃದ್ಧಿಪಡಿಸುತ್ತಾ ನಮ್ಮ ಮಾತೃಶ್ರೀಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಆಶೀರ್ವಾದಗಳೊಂದಿಗೆ ಈ ಭಾಗದಲ್ಲಿ ಸುಮಾರು 1,60,000 ವಿನಿಯೋಗಿಸಿ ಯಾಗಶಾಲವನ್ನು ನಿರ್ಮಾಣ ಮಾಡಲಾಗುತ್ತದೆ. ತದನಂತರ ಈ ಮುಂಭಾಗದ ಜಾಗದಲ್ಲಿ ಸುಮಾರು 2 ಲಕ್ಷ ರೂಗಳನ್ನು ವಿನಿಯೋಗಿಸಿ ಕಲ್ಲು ಹಾಸನ್ನು ಹಾಸಲಾಗಿರುತ್ತದೆ. ತದನಂತರ ಈ ಸ್ಥಳದಿಂದ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆಯ ದೈವ ಸಂಕಲ್ಪದಂತೆ ಒಂದು ಬನ್ನಿ ಮರವನ್ನು ನೆಟ್ಟು ಈ ಹಂತಕ್ಕೆ ಬೆಳೆಸಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ದೈವ ಸಂಕಲ್ಪದಂತೆ ಸುಮಾರು 1 ಲಕ್ಷ ರೂಗಳನ್ನು ವಿನಿಯೋಗಿಸಿ ಈ ಕಲ್ಲು ಹಾಸನ್ನು ಮುಂದುವರಿಸಿ ಈ ಬನ್ನಿ ಮರದ ಸುತ್ತಲೂ ಸಹ ನೂತನವಾಗಿ 2x2 ಕಲ್ಲು ಚಪ್ಪಡಿಯನ್ನು ತೆಗೆದುಕೊಂಡು ಬಂದು ಸುಮಾರು 3 ಲೋಡ್ 10 ವೀಲರ್ ಮಣ್ಣನ್ನು ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿದ್ದಂತಹ ಹಳ್ಳದಲ್ಲಿ ಹಾಕಿ ಸಮತಟ್ಟಾಗಿ ಮಾಡಿ ಪ್ರಸ್ತುತ ಬನ್ನಿ ಮರದ ಸುತ್ತಲೂ ಒಂದು ಕಟ್ಟೆಯನ್ನು ನಿರ್ಮಿಸಿ ಈ ಸ್ಥಳದಲ್ಲಿ ಬನ್ನಿ ಮಂಟಪದ ಒಂದು ರಚನೆಯನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಈ ಮಹತ್ ಕಾರ್ಯವನ್ನು ನೆರವೇರಿಸಲು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 1 ಲಕ್ಷ ರೂಗಳನ್ನು ವಿನಿಯೋಗಿಸಲಾಗಿರುತ್ತದೆ. ಪ್ರಸ್ತುತ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೇ ನಮಃ. ಓಂ ನಮಸ್ತೆ 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 ನಮಃ ಎಂದು ಸೂರ್ಯದೇವನನ್ನು ನಮಸ್ಕರಿಸುತ್ತಾ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವವರ ಪ್ರತಿಯೊಬ್ಬರ ಸೇವೆಯು ಐತಿಹಾಸಿಕವಾಗಬೇಕು. ಅವರ ಸೇವೆಯು ಯಾವತ್ತೂ ಸಹ ನಿಷ್ಪ್ರಯೋಜಕವಾಗಬಾರದು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹನಿ ಹನಿ ಗೂಡಿದರೆ ಹಳ್ಳ ಎಂದು ತಿಳಿಯುತ್ತಾ ಈ ಗ್ರಾಮದ ಅಸಂಖ್ಯಾತ ಭಕ್ತಾದಿಗಳು ಮತ್ತು ಗ್ರಾಮಸ್ಥರನ್ನು ಕಾಲಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಪೂಜಿಸುತ್ತಾ ಒಂದು ಧರ್ಮ ಸಂದೇಶವನ್ನು ಸಾರುತ್ತಿರುವ ಪ್ರತಿಯೊಬ್ಬರಿಗೂ ಸಹ ಶುಭವಾಗಲಿ. ಅವರ ಬೇಡಿಕೆಗಳೆಲ್ಲವನ್ನು ಈ ಕ್ಷೇತ್ರದ ಅಮ್ಮನವರು ಈಡೇರಿಸಲಿ ಎಂದು ಈ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಮತ್ತು ಇಂದು ಈ ಕ್ಷೇತ್ರದ ಸಂದೇಶವನ್ನು ಸಾರುತ್ತಾ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಶ್ರೀ ಕಾಕರಾಜ ಕಾಗೇಸ್ವಾಮಿಯನ್ನು ಈ 37ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆಯುತ್ತಾ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕಾಗೇಸ್ವಾಮಿ ಮತ್ತು ನಾಗದೇವತೆಯು ಯಾವ ಧರ್ಮ ಸಂಕಲ್ಪ ಧರ್ಮ ಸಂದೇಶವನ್ನು ಸಾರುವ ಉದ್ದೇಶದಿಂದ ಯಾವ ಸೂಚನೆಗಳನ್ನು ನೀಡುತ್ತಿದ್ದಾರೋ ನಮಗೆ ತಿಳಿಯದಾಗಿದೆ. ಅಮ್ಮನವರ ಆಶೀರ್ವಾದಗಳೊಂದಿಗೆ ನಮ್ಮ ಜ್ಞಾನಾರ್ಜನೆಯಂತೆ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ವಿಸ್ತರಣಾ ಕಾರ್ಯವನ್ನು ಪಾದಯಾತ್ರೆಯ ಸುಸಂದರ್ಭದಲ್ಲಿ ಸ್ಮರಿಸುತ್ತಾ ಅಜರಾಮರವಾಗಿರುವಂತೆ
ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರ ಸೇವೆಯು ಐತಿಹ್ಯವಾಗಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಈ 37ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಧರ್ಮ ಸಂದೇಶ, ಧರ್ಮ ಸಂಕಲ್ಪವನ್ನು ಸಾರುವ ಅಥವಾ ಎಚ್ಚರಿಸುವ, ಜ್ಞಾಪಿಸುವ, ಪ್ರೇರೇಪಿಸುವ ಶ್ರೀಯುತ ಕಾಕರಾಜ ಕಾಗೆ ಸ್ವಾಮಿಯನ್ನು ಸ್ಮರಿಸುತ್ತಾ ಈ ದಿನ 37ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಬನ್ನಿ ಮಂಟಪದ ಸುತ್ತಲೂ ಕಲ್ಲು ಆಸನ ಹಾಕಿ ಸುಮಾರು 1 ಲಕ್ಷ ರುಗಳನ್ನು ಅಂದು ವಿನಿಯೋಗಿಸಿರುತ್ತೇವೆ. ಈ ಮಹತ್ ಕಾರ್ಯದ ಸೇವೆಯನ್ನು ನಮ್ಮ ಕುಟುಂಬದವರ ಪಾಲಿಗೆ ದಯಪಾಲಿಸಿದ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರಲ್ಲಿ ಭಕ್ತಿಪೂರ್ವಕವಾಗಿ ಸದಾಕಾಲ ಅಮ್ಮನವರು ನಮಗೆ ಕ್ಷೇತ್ರದ ಸೇವೆಯನ್ನು ಮಾಡಿ ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿ ಮತ್ತು ಸೌಭಾಗ್ಯವನ್ನು ನೀಡಲಿ ಎಂದು ಈ ಮೂಲ ಶ್ರೀ ಪಿರಿಯಾಪಟ್ಟಣ ನಮ್ಮ ತಾಯಿಯ ಪಾದಾರದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.